ನಮಸ್ಕಾರ. ನೀವು ಎಷ್ಟೋ ಜನ ಯುವಕರು ಹೇಳೋದನ್ನು ಕೇಳಿರ್ಬೋದು, ಈಗ ಇನ್ನೂ ನಂದು ಸಣ್ಣ ವಯಸ್ಸದ, ಮುಂದೆ ಹೋದ್ಮೇಲೆ ನಾನು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಹೇಳಿ. ಆದರೆ ನೆನ್ಪಿಟ್ಕೊಳ್ರಿ, ತಮ್ಮ 24 ಅಥವಾ 25ನೇ ವಯಸ್ಸಿನಾಗೆ ಭವೇಶ್ ಅಗರ್ವಾಲ್ ಏನಂದರೆ ಓಲಾ ಸ್ಟಾರ್ಟ್ ಮಾಡಿದರೆ, ಹಿತೇಶ್ ಅಗರ್ವಾಲ್ ಓಯೋ ಹೋಟೆಲ್ಗಳನ್ನು ಸ್ಟಾರ್ಟ್ ಮಾಡಿ ಕೋಟ್ಯಾಧಿಪತಿಗಳಾಗಿದ್ದರು. 47ನೇ ವಯಸ್ಸಿಗೆ ಬರಾಕ್ ಒಬಾಮಾ ರಾಷ್ಟ್ರಪತಿಯಾಗಿ ನೆಕ್ಸ್ಟ್ 10 ವರ್ಷದಾಗ ರಿಟೈರ್ ಆದರೆ, 70ನೇ ವರ್ಷಕ್ಕೇನೆಂದರೆ ಟ್ರಂಪ್ ಅಧ್ಯಕ್ಷನಾಗಿ ಜಗತ್ತಿಗೆ ಹೆಡ್ಡೇಕ್ ಆಗಿರುತ್ತಾನೆ. ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಇಂಜಿನಿಯರಿಂಗ್ ಪದವಿಗಳಲ್ಲಿ ಸಾಕಷ್ಟು ಓದಿ ಅತ್ಯಂತ ಹೆಚ್ಚು ಮಾರ್ಕ್ಸ್ ಪಡೆದುಕೊಂಡು ನಿರುದ್ಯೋಗಿಗಳಾಗಿ ಉಳಿದಿದ್ದರೆ, ಬಿಲ್ ಗೇಟ್ಸ್ ಪದವಿನೇ ಪಡೆದಿಲ್ಲ, ಈ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡ್ತಾನೆ. ನೆನ್ಪಿಟ್ಕೊಳ್ರಿ, ನಮಗೆ ಪ್ರತಿಯೊಬ್ಬರಿಗೆ ನಮ್ಮದೇ ಆದ ಕಾಲ, ಭೂಮಿ, ಸಮಯ ಅಂತದ. ನಾವೆಲ್ಲರೂ ನಮ್ಮದೇ ಒಂದು ಟೈಮ್ ಝೋನ್ನಾಗಿರ್ತೀವಿ. ಯಾರೊಂದಿಗೂ ಕಾಂಪೀಟ್ ಮಾಡಬೇಡ್ರಿ. ಅವನು ಹಾಗೆ ಸಾಧನೆ ಮಾಡಿರ್ತಾನೆ, ನಿಮ್ಮದು ಟೈಮ್ ಬರ್ಬೋದು. ಈ ಜಗತ್ತಿನಾಗ ಪ್ರತಿಯೊಬ್ಬನಿಗೆ ಟೈಮ್ ಬರ್ತದೆ ಏನಾದರೂ ಸಾಧನೆ ಮಾಡಲಿಕ್ಕೆ. ಆ ಟೈಮ್ ಬಂದಾಗ ಮಾತ್ರ ನೀವು ಲೇಝಿ ಆಗಬೇಡ್ರಿ, ಆ್ಯಕ್ಟಿವ್ ಆಗಿ ಇರ್ರಿ. ಆ್ಯಂಡ್ ಯಶಸ್ಸು ಡೆಫಿನೆಟಾಗಿ ನಿಮ್ಮದಾಗ್ತದೆ. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಜೈ ಶ್ರೀ ಕೃಷ್ಣ.